ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ತುಂಬ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಇವತ್ತಿನ ಸೀಸನಲ್ ಫ್ರೂಟ್ ಆಗಿರುವಂಥ ಮಾವಿನ ಹಣ್ಣಿನ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೋಡ್ಕೊಂಡು ಬನ್ನಿ. ಮೊದಲಿಗೆ 3 ರಿಂದ 4 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ನೀರು, ಹಾಗೆ 1 ತುಂಡು ಬೆಲ್ಲ, ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಅದನ್ನು ಬೇಯಿಸೋಕೆ ಇಡಿ. ಇವಾಗ ನಾವು ಮಸಾಲವನ್ನು ರೆಡಿ ಮಾಡೋಣ. ಮಸಾಲಕ್ಕೆ ಬೇಕಾಗಿರುವ ಸಾಮಗ್ರಿ: 1 ಕಪ್ ತೆಂಗಿನ ತುರಿ, 15 ಕೆಂಪು ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 5 ರಿಂದ 6 ಮೆಂತ್ಯ ಕಾಳು, ಹಾಗೆ 7ರಷ್ಟು ಕರಿಮೆಣಸಿನ ಕಾಳು, ಹಾಗೆ 1 ಈರುಳ್ಳಿ, ಸ್ವಲ್ಪ ಹುಳಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಅದರಲ್ಲಿ ಮೆಣಸು, ಹಾಗೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕರಿಮೆಣಸು, ಹಾಗೆ ಮೆಂತ್ಯ ಕಾಳನ್ನು ಹಾಕಿ ಎಣ್ಣೆಯನ್ನು ಯೂಸ್ ಮಾಡದೆ ಡ್ರೈ ರೋಸ್ಟ್ ಮಾಡೋಣ. ಇವಾಗ ಹುರಿದಿರುವ ಮಸಾಲದ ಜೊತೆಗೆ ತೆಂಗಿನ ತುರಿ, ಈರುಳ್ಳಿ ಹಾಗೂ ಹುಳಿಯನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಆ ಮಸಾಲವನ್ನು ಇವಾಗ ನಾವು ಬೇಯಿಸಿಟ್ಟಿರುವಂಥ ಮಾವಿನ ಹಣ್ಣಿಗೆ ಸೇರಿಸೋಣ. ಈ ಹಂತದಲ್ಲಿ ರುಚಿ ನೋಡಿ ಉಪ್ಪು ಬೇಕಾಗಿದ್ದಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ನಂತರ ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಿ. ಇವಾಗ ನಾವು ಅದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆಯನ್ನು ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ 2 ರಿಂದ 3 ಕೆಂಪು ಮೆಣಸನ್ನು ಕಟ್ ಮಾಡಿ ಆ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಒಗ್ಗರಣೆಯನ್ನು ಪದಾರ್ಥಕ್ಕೆ ಹಾಕಿ. ಇವಾಗ ಬಿಸಿ ಬಿಸಿಯಾದ ಮಾವಿನ ಹಣ್ಣಿನ ಪದಾರ್ಥ ರೆಡಿ ಆಯಿತು. ಸ್ವಲ್ಪ ಸಿಹಿಯಾಗಿ, ಸ್ವಲ್ಪ ಖಾರವಾಗಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.